ದಿಂಗಾಲೇಶ್ವರ ಸ್ವಾಮೀಜಿಗಳು ಒಳ್ಳೆಯ ವಾಗ್ಮಿ. ನಮಗೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಒಳ್ಳೆಯದೇ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಬದಲಾವಣೆ ಆದರೂ ಕೂಡ ಬೆಂಗಳೂರಲ್ಲಾಗಬೇಕು. ನೋಡಿ, ಈಗ ಕಾಂಗ್ರೆಸ್ನ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಗಹನವಾದ ಚರ್ಚೆ ನಡೀತಾ ಇದೆ. ಈ ವಿಚಾರದಲ್ಲಿ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ಬದಲಾವಣೆ ಆದರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಅದನ್ನು ಒಪ್ಕೊಳ್ಬೇಕು. ಸ್ವಾಮೀಜಿಗಳಿಗೆ ರಾಜಕೀಯಕ್ಕೆ ಬರೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ವಾಗತ. ಶ್ರೀಗಳಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಸಂತೋಷ್ ಲಾಡ್ ಇಂಥ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ದಿಂಗಾಲೇಶ್ವರ ಶ್ರೀಗಳು ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬಿಡ್ತಾರೇನೋ ಎನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಪವರ್ಫುಲ್ ಇದ್ದಾರೆ, ಜೊತೆಗೆ ಪಾಪ್ಯುಲರ್ ಕೂಡ ಇದ್ದಾರೆ. ಭಾಳ ಅತಿ ಉತ್ತಮವಾದ ವಾಗ್ಮಿಗಾರರು ಅವರು. ಹಿ ಸ್ಪೀಕ್ಸ್ ವೆರಿ ವೆಲ್. ಅವರಿಗಾದಂಥ ಅಟ್ರಾಕ್ಷನ್ ಇದೆ. 10,000 ಜನ ಅವರಿಗೆ ಯಾವಾಗಲೂ ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ. ನಾನು ಕೂತ್ಕೊಂಡು ಕೇಳಿದ್ದೀನಿ. ಸೊ ಇದು ರಾಜಕೀಯವಾಗಿ ಹೊಸ್ದಾಗಿ ಅವರು ಬರ್ತಾ ಇದ್ದಾರೆ. ಇದು ಮೊದಲನೇ ಟೈಮ್, ಇದು ಲಿಟಮಸ್ ಟೆಸ್ಟ್ ಅಂತ ಮೊನ್ನೆನೂ ಹೇಳಿದೆ. ಇದು ಯಾರು ಜಾಸ್ತಿ ತೊಗೊಳ್ತಾರೆ ಓಟು, ಯಾರ್ದು ಓಟ್ ತೊಗೊಳ್ತಾರೆ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅದು ಗೊತ್ತಿಲ್ಲ ನನಗೆ, ಯಾಕಂದರೆ ಕಾಂಗ್ರೆಸ್ಸು ಲಿಂಗಾಯತು ಒಕ್ಕಲಿಗ ಅಥವಾ ಕುರುಬ ಎಸ್ ಟಿ ಅಂತ ಹೇಳೋದಿಲ್ಲ. ಯಾಕಂದರೆ ನಾವು ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ. ನಮ್ಮ ಜಾತಿಯಲ್ಲಿ ಏನಂದರೆ ಎಲ್ಲರಿಗೆ, ನಮ್ಮ ಪಾರ್ಟಿಲಿ ಅಂದರೆ ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ. ಸೊ ಇಲ್ಲಿ ವಿಶ್ಲೇಷಣೆಗಾಗಿ ಲಿಂಗಾಯಿತು ಅಂತ ಹೇಳ್ಬೋದು. ಬಟ್ ಇದು ತುಂಬ ಡಿಫಿಕಲ್ಟ್ ಇದೆ ಟು ಜಸ್ಟ್ ಆನ್ಸರ್ ದಿಸ್ ಕ್ವಶನ್. ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಬರೋವರಿಗೆ ಏನಾಗುತ್ತೋ ಏನೆಲ್ಲ ಕಾದು ನೋಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ಸ್ವಾಮೀಜಿಯವರು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇದ್ದಾರೆ, ಜೊತೆಗೆ ಪಾಪ್ಯುಲರ್ ಕೂಡ ಇದ್ದಾರೆ. ಭಾಳ ಅತಿ ಉತ್ತಮವಾದ ವಾಗ್ಮಿಗಾರರು ಅವರು. ಹಿ ಸ್ಪೀಕ್ಸ್ ವೆರಿ ವೆಲ್. ಅವರಿಗಾದಂಥ ಅಟ್ರಾಕ್ಷನ್ ಇದೆ. 10,000 ಜನ ಅವರಿಗೆ ಯಾವಾಗಲೂ ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ. ನಾನು ಕೂತ್ಕೊಂಡು ಕೇಳಿದ್ದೀನಿ. ಸೊ ಇದು ರಾಜಕೀಯವಾಗಿ ಹೊಸ್ದಾಗಿ ಅವರು ಬರ್ತಾ ಇದ್ದಾರೆ. ಇದು ಮೊದಲನೇ ಟೈಮ್, ಇದು ಲಿಟಮಸ್ ಟೆಸ್ಟ್ ಅಂತ ಮೊನ್ನೆನೂ ಹೇಳಿದೆ. ಇದು ಯಾರು ಜಾಸ್ತಿ ತೊಗೊಳ್ತಾರೆ ಓಟು, ಯಾರ್ದು ಓಟ್ ತೊಗೊಳ್ತಾರೆ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅದು ಗೊತ್ತಿಲ್ಲ ನನಗೆ, ಯಾಕಂದರೆ ಕಾಂಗ್ರೆಸ್ಸು ಲಿಂಗಾಯತು ಒಕ್ಕಲಿಗ ಅಥವಾ ಕುರುಬ ಎಸ್ ಟಿ ಅಂತ ಹೇಳೋದಿಲ್ಲ. ಯಾಕಂದರೆ ನಾವು ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ. ನಮ್ಮ ಜಾತಿಯಲ್ಲಿ ಏನಂದರೆ ಎಲ್ಲರಿಗೆ, ನಮ್ಮ ಪಾರ್ಟಿಲಿ ಅಂದರೆ ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ. ಸೊ ಇಲ್ಲಿ ವಿಶ್ಲೇಷಣೆಗಾಗಿ ಲಿಂಗಾಯತು ಅಂತ ಹೇಳ್ಬೋದು. ಬಟ್ ಇದು ತುಂಬ ಡಿಫಿಕಲ್ಟ್ ಇದೆ ಟು ಜಸ್ಟ್ ಆನ್ಸರ್ ದಿಸ್ ಕ್ವಶನ್. ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಬರೋವರಿಗೆ ಏನಾಗುತ್ತೋ ಏನೆಲ್ಲ ಕಾದು ನೋಡಬೇಕು. ಇಟ್ಸ್ ವೆರಿ